ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೆಬ್ರವರಿ ತಿಂಗಳಿನಲ್ಲಿ ಬಹಳ ನಿರ್ಣಾಯಕವಾದಂತಹ ತಿಂಗಳು ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಆಂಜನೇಯನ ಕೃಪೆಯಿಂದ ಸೂರ್ಯ ಮತ್ತು ಗುರುವಿನ ಸಂಚಾರದಿಂದ ಕೂಡ ಈ ಮೂರು ರಾಶಿಗಳಿಗೆ ಬಹಳ ಅದೃಷ್ಟ ಅಂತ ಹೇಳ್ಬೋದಾಗುತ್ತೆ. ಆ ಅದೃಷ್ಟದ ರಾಶಿಗಳು ಯಾವುದು, ಆ ರಾಶಿಗಳಲ್ಲಿ ಆಗ್ತಕ್ಕಂಥ ಮುಖ್ಯ ಬದಲಾವಣೆಗಳೇನು ಎಂಬತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಎಲ್ಲೂ ಪರಿಹಾರ ಸಿಗ್ತಾ ಇಲ್ಲ. ಎಷ್ಟೋ ದೇವಸ್ಥಾನಗಳಿಗೆ ಹೋದೆ, ಎಷ್ಟೋ ಜ್ಯೋತಿಷ್ಯರ ಬಳಿ, ಪುರೋಹಿತರ ಬಳಿ ಎಲ್ಲೋ ಹೋಗಿ ಎಷ್ಟೋ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದಾದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸಂಪೂರ್ಣವಾದ ಶಾಶ್ವತ ಪರಿಹಾರ ಮಾಡಿಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆಂಜನೇಯ ಕೃಪೆಗೆ ಪಾತ್ರರಾದಂತಹ ಮೊದಲ ರಾಶಿ ಯಾವುದಪ್ಪ ಅಂತಂದರೆ ಅದು ಮೇಷರಾಶಿ ಅಂತ ಹೇಳ್ಬೋದಾಗುತ್ತೆ. ಮೇಷರಾಶಿಯವರಿಗೆ ಗ್ರಹಗಳ ರಾಜ ಅಂತ ಕರೆಸ್ಕೊಳ್ಳುವಂಥ ಸೂರ್ಯನ ಅನುಗ್ರಹ ಇರುತ್ತೆ. ಆಂಜನೇಯನ ಕೃಪೆಯಿಂದ ನಿಮ್ಮ ಧೈರ್ಯ, ನಿಮ್ಮ ಸ್ಥೈರ್ಯ, ನಿಮ್ಮ ಸಕಲ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಮುನ್ನುಗ್ಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕೋದು ಕೂಡ ಆ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಕಟ್ಟಿಟ ಬುತ್ತಿ ಆಗುತ್ತೆ. ಎರಡನೇ ರಾಶಿ ಅಂತಂದರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಆಂಜನೇಯನೇ ಆದಿದೇವತೆ ಅಂತ ಹೇಳ್ಬೋದಾಗುತ್ತೆ. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮಂಗಳ ಗ್ರಹದ ಬಲ ಹೆಚ್ಚಾಗಿರೋದ್ರಿಂದ ನಿಮ್ಮ ಈ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ದೀರ್ಘಕಾಲದ ಅನಾರೋಗ್ಯದಿಂದ ನೀವು ಬಳಲ್ತಾ ಇದ್ದರೆ ಅದಕ್ಕೆ ಈ ತಿಂಗಳು ಬಹಳ ಮುಕ್ತಿ ಅಂತ ಹೇಳ್ಬೋದಾಗುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋ ವ್ಯಕ್ತಿಗಳಿಗೆ ಬಹಳ ದೊಡ್ಡ ಮಟ್ಟಿನ ಲಾಭ, ದೊಡ್ಡ ಮಟ್ಟಿನ ಒಂದು ಯಶಸ್ಸು ಅಂತ ಹೇಳ್ಬೋದಾಗುತ್ತೆ. ಮೂರನೇ ರಾಶಿಯಾಗಿ ಕುಂಭರಾಶಿ ಅಂತ ಹೇಳ್ಬೋದಾಗುತ್ತೆ. ಶನಿದೇವರ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ನೀವು ಆಂಜನೇಯ ಸ್ವಾಮಿಯ ರಕ್ಷಣೆ ನಿಮಗೆ ಸಿಗುತ್ತೆ. ವ್ಯಾಪಾರಸ್ಥರಿಗೆ, ಹೂಡಿಕೆ ಮಾಡೋರಿಗೆ ಅಥವಾ ಬಿಸ್ನೆಸ್ ಮಾಡೋ ವ್ಯಕ್ತಿಗಳಿಗೆ ಈ ತಿಂಗಳು ಒಳ್ಳೆ ಲಾಭ, ಉತ್ತಮ ಅವಕಾಶ ಅಂತಲೇ ಹೇಳ್ಬೋದಾಗುತ್ತೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ಜರುಗುತ್ತೆ. ಈ ಮೂರು ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಪ್ರತಿ ಮಂಗಳವಾರ ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಿಸೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಳು ಸಿದ್ಧಿಯಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಈ ಮೂರು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.